ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಮಿನಿ ಮಾನ್ಸ್ಟರ್, ಜಾಸ್ತಿ ಡವ್ ಮಾಡಬೇಡ. ಐಸ್ ಕ್ರೀಮ್ ಕೊಡಿಸಿದ್ದಕ್ಕೆ ಸಿಕ್ಕಾಪಟ್ಟೆ ಸೂಪರ್ ಅಂತಿದ್ಯಾ ಅಂತ ಗೊತ್ತು. ನಮ್ಮ ಬಾಸ್ ಕಿವಿಗೆ ಕಾಲಿಫ್ಲವರ್ ಇಡಬೇಡ ಮರಿ, ಅವರು ನಿನ್ನ ತಲೆ ಮೇಲೆ ಲಾಲ್ ಬಾಗ್ ಇಟ್ಬಿಡ್ತಾರೆ, ಹುಷಾರ್ ಎಂದಾಗ, ದಿಗಂತ್, ಲಾಲ್ ಬಾಗಲ್ಲಿ ಕ್ಲೀನರ್ಸ್ ಕೊರತೆ ಅಂತೆ, ಪೋಸ್ಟ್ ಖಾಲಿ ಇದೆಯಂತೆ, ಕ್ಯಾನ್ ಐ ಹೆಲ್ಪ್ ಯು ಎಂದು ವಿರಾಜ್ ಕೇಳಲು, ಬಾಸ್, ಆ ಕ್ಲೀನರ್ ಕೆಲಸಕ್ಕಿಂತ ಈ ಛೋಟಾ ಮಾನ್ಸ್ಟರ್ PA ಕೆಲಸವೇ ವಾಸಿ ಎನ್ನುವ ದಿಗಂತ್ ಚೋಟು ಕಡೆ ನೋಡಿ, ಛೋಟಾ ರಾವಣ್ಗೆ ಜೈ, ಮಿನಿ ಮಾನ್ಸ್ಟರ್ಗೆ ಜೈ ಎಂದು ಜೈಕಾರ ಹಾಕ್ತಾನೆ. ಅದನ್ನು ನೋಡ್ತಾ ಚೋಟು ಕಿಲ ನಕ್ಕಾಗ ವಿರಾಜ್ ಮುಖದಲ್ಲೂ ನಗು ಮೂಡುತ್ತದೆ. ಈ ಚೋಟು ನಗು ನೋಡ್ತಿದ್ರೆ ನನ್ನ ನಗುನೇ ಕಣ್ಮುಂದೆ ಬರುತ್ತೆ. ಈ ಚೋಟು ಅಮ್ಮ ಅಪ್ಪ ಯಾರಪ್ಪ ಎಂದು ಆಲೋಚಿಸುತ್ತಾ ಬೇಕರಿ ಎದುರಿಗೆ ಚಿಂಟು ಸ್ಕೂಲ್ನಲ್ಲಿದ್ದ ಹೊರ ಬರ್ತಿದ್ದ ಸಿರಿನ ಕಂಡು, ಸಿರಿ ಎಂದುಕೊಂಡು ಅಚ್ಚರಿಯಾಗ್ತಾನೆ. ಈತ ಸಿರಿ ತನ್ನ ಮೈ ಮೇಲೆ ಪ್ರಜ್ಞೆಯೇ ಇಲ್ಲದ ಹಾಗೆ ನಡ್ಕೊಂಡು ಬರ್ತಾ ಹಾಗೆ ಎದುರಿದ್ದ ಬೇಕರಿ ಕಡೆ ನೋಡಿ ಅಲ್ಲಿದ್ದ ವಿರಾಜ್ನ ಕಂಡು, ಹಾಗೆ ಐಸ್ ಕ್ರೀಮ್ ತಿಂತಿದ್ದ ಮಗನನ್ನ ಜೊತೆ ನೋಡಿ, ಅಯ್ಯೋ ರಾಯ್ರೆ, ಇದೇನಿದು ರಾದಂತ ಎಂದುಕೊಂಡು ಹೆದರಿಕೆಯಲ್ಲಿ ಹಾಗೆ ಟರ್ನ್ ಹೊಡೆದು ಓಡ್ತಾಳೆ. ಅದು ಮಂಡೋದ್ರಿ ತಾನೆ, ಇಲ್ಲಿಗೆ ಯಾಕೆ ಬಂದಿದ್ಲು? ಆಫೀಸಲ್ಲಿಲ್ವಾ? ನನ್ನ ಕಣ್ಣು ಸುಳ್ಳು ಹೇಳ್ತಿಲ್ಲ ತಾನೆ? ಈ ಸ್ಕೂಲ್ಗೆ ಮಂಡೋದ್ರಿ ಯಾಕೆ ಬಂದಿದ್ಲು? ನಾನು ಅವಳು ಸ್ಕೂಲಿಂದ ಬರೋದನ್ನೇ ಅಲ್ವಾ ನೋಡಿದ್ದು? ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ಳುವ ವಿರಾಜ್, ದಿಗಂತ್, ಮಂಡೋದ್ರಿ ಆಫೀಸಲ್ಲಿದ್ದಾಳ, ಕೇಳು ಬೇಗ ಎಂತ. ಓಕೆ ಬಾಸ್ ಎನ್ನುವ ದಿಗಂತ್ ಸಿಯಾಗೆ ಕಾಲ್ ಮಾಡಿ ವಿಚಾರಿಸಿ, ಬಾಸ್, ಅವರು ಏನು ಹೇಳಿದೆ ಆಫೀಸಿಂದ ಹೋಗಿದ್ದಾರಂತೆ ಎಂದನು. ಅದನ್ನು ಕೇಳಿದ್ದೆ ಮಂಡೋದರಿ ಸ್ಕೂಲ್ಗೆ ಯಾಕೆ ಬಂದಿದ್ಲು ಎನ್ನುವ ದೊಡ್ಡ ಹುಳ ವಿರಾಜ್ ತಲೆಗೆ ಬಿದ್ದಿತ್ತು. ಹಾಗೆ ಸೋಡು ಜೊತೆಗೆ ಕಾರ್ ಪಾರ್ಕಿಂಗ್ ಹತ್ರ ಬಾ, ನಾನು ಬಂದೆ ಎನ್ನುವ ವಿರಾಜ್ ಅವಳ ಹಿಂದೆಯೇ ಓಡಿದ. ಚಾಚಾ, BM ಯಾಕೆ ಹೋಗಿದ್ದು ಎಂದು ಚೋಟು ಕೇಳೋದು ನೋಡಿ, ಅವರ ಮಂಡೋದ್ರಿನ ನೋಡೋಕ್ಕೆ, ನೀವು ಅವ್ರ ಚಿಂತೆ ಬಿಡಿ, ಹಾಯಾಗಿ ಐಸ್ ಕ್ರೀಮ್ ತಿನ್ನಿ ಎಂದನು ದಿಗಂತ್. ಹಿಂದೆ ನೋಡದೆ ಒಂದೇ ಉಸಿರಲ್ಲಿ ಓಡಿ ಬಂದವಳು, ಓಡಿ ಸಾಕಾಯಿತು, ಲೈಫಲ್ಲಿ ಬರೀ ಓಡಾಟ ಪದಾಟಗಳೇ ಆಗೋಯ್ತು ಎಂದು ಜೋರಾಗಿ ಉಸಿರಾಡ್ತಾ ಇದ್ದ ಸಿರಿ ಕಿವಿಗೆ, ಇದೇ ಓಡಾಟ ಸ್ವಲ್ಪ ಬೇಗ ಮಾಡಿದರೆ PT ಉಷಾನ ಹಿಂದೆ ಹಾಕ್ತಿದ್ದೆ ಅನಿಸುತ್ತೆ ಎಂದ ಧ್ವನಿ ಕೇಳಿಸಿತು. ಆ ಧ್ವನಿ ಕೇಳಿದ್ದೇ ಅವನ ಕಡೆ ತಿರುಗಿ, ವಿರಾಜ್ ಸರ್ ಎಂದು ಗಾಬರಿಗೊಂಡಾಗ, ಏನು ಬಂಗಾರಿ, ಕಬಡ್ಡಿ ಆಡೋ ವಯಸ್ಸಲ್ಲಿ ಜೂಟಾಟವೇ ಬೇಕು ಅಂತೀಯಲ್ಲ ಎಂದವನು ಹತ್ತಿರ ಬಂದು ಹಾಗೆ ಅವಳ ಬಳಿ ಬಾಗಿ, ಆಫೀಸಲ್ಲಿ ದಣಿತಿದ್ಯಾ ಅಂದರೆ ಇಲ್ಲಿ ನನ್ನ ಮುಂದೆ ಬೆವರ್ತಿದ್ಯಲ್ಲೇ ಎಂದು ಅವಳ ಮುಖದ ಬೆವರನ್ನು ಬೆರಳಲ್ಲಿ ಒರೆಸಿ ತೋರಿಸಿದ. ಬೆವರು? ಅದು ನನ್ನ ಮುಖಕ್ಕೆ ನೀರಾಕಿ ಬಂದಲ್ಲ, ಅದರ ನೀರು ಅಷ್ಟೇ ವಿರಾಜ್ ಸರ್ ಎಂದಳು ನಗುತ್ತಾ. ನನ್ನ ಕಣ್ಣಿಗೆ ನೀರು ಯಾವುದು ಬೆವರು ಯಾವುದು ಅಂತ ಗೊತ್ತಾಗದಷ್ಟು ವಯಸ್ಸಾಗಿದೆ ಅಂತ್ಯ ಹಾಗಾದರೆ ಎಂದ ಕೈ ಕಟ್ಕೊಂಡು ಗುರಾಯಿಸ್ತ. ಅಲ್ಲ, ಅದೇನಂದರೆ ಅದು ವಿರಾಜ್ ಸರ್, ನಾನು ಎಂದು ಸುಳ್ಳು ಹೇಳೋದಕ್ಕೆ ತಡವರಿಸುತ್ತಿದ್ದವಳನ್ನು ಕಂಡು, ನನ್ನಿಂದ ಸತ್ಯ ಮುಚ್ಚಿಡೋಕ್ಕೆ ನೋಡ್ತಿದ್ಯಾ ಮಂಡೋದ್ರಿ? ನಿಂಗನ್ಸುತ್ತಾ ನೀನು ಹೇಳೋ ಸುಳ್ಳಿಗೆ ತಲೆ ಆಡಿಸೋ ಬಸವ ನಾನು ಅಂತ ಎಂದು ಪ್ರತಿಯೊಂದು ವಾಕ್ಯ ಪೂರ್ತಿಯಾದಂತೆ ಹತ್ರ ನಡೆದು ಬರ್ತಿದ್ದ ವಿರಾಜ್. ಸಿರಿಯವನ ಪ್ರತಿ ಮಾತಿಗೂ ಹೆದರುತ್ತಾ ಹಿನ್ನಡೆಯುತ್ತಿದ್ಲು. ನಿನ್ನ ಕಣ್ಣಿಗೆ ನಾನು ಯಾವ ಕಮ್ಮಂಗಿ ಥರ ಕಾಣಿಸ್ತಿದ್ದೀನಿ ಅಂತ ಸ್ವಲ್ಪ ಹೇಳ್ತೀಯಾ? ನನ್ನ ಕಣ್ಣು ನಂಗೆ ಸುಳ್ಳು ಹೇಳುತ್ತಾ? ನೀನು ಯಾಕೆ ರೀತಿ ಹೆದರಿ ಓಡ್ ಬಂದೆ ಅಂತ ಗೊತ್ತಾಗದಷ್ಟು ದಡ್ಡ ನಾನು ಅಂದ್ಕೊಂಡ. ನಿನ್ನ ಕಣ್ಣು ನೋಡೇ ಹೇಳಬಲ್ಲೆ ನೀನು ಹೇಳ್ತಿರೋದು ಸುಳ್ಳು ಸತ್ಯನಾ ಅಂತ. ಟೆಸ್ಟ್ ಮಾಡ್ತಿದ್ಯಾ ನನ್ನ ಎಂದವನ ಮಾತು ಮುಗಿಯುವ ವೇಳೆಗೆ ಅವಳು ಗೋಡೆಯೊಂದಕ್ಕೆ ಅಂಟುಕೊಂಡಿದ್ಲು. ನೀನು ನನ್ನಿಂದ ಇನ್ನೂ ಸತ್ಯ ಮುಚ್ಚಿಡೋಕ್ಕಾಗಲ್ಲ ಮಂಡೋದ್ರಿ. ನನ್ನ ಕಣ್ಣು ತಪ್ಪಿಸಿ ನೀನು ಏನೂ ಬಚ್ಚಿಡೋಕ್ಕಾಗಲ್ಲ. ನಂಗೆ ಸುಳಿವು ಸಿಗದಂತೆ ನೀನು ಏನೂ ಮಾಡೋಕ್ಕಾಗಲ್ಲ ಎನ್ನುತ್ತಿದ್ದವನ ಮಾತುಗಳು ಕೇಳ್ತಿದ್ದವಳಿಗೆ, ಅಂದರೆ ವಿರಾಜ್ ಸರ್ ನನ್ನ ಸ್ಕೂಲ್ನಲ್ಲಿ ನೋಡಿದ್ರ, ಅವ್ರಿಗೆ ನನ್ನ ಚೋಟು ಅಮ್ಮ ಅಂತ ಗೊತ್ತಾಗೋಯ್ತಾ ಎಂದು ಆಲೋಚನೆ ಮಾಡ್ತಾ ಅತ್ತಿತ್ತ ನೋಡುವಾಗ, ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ರಜೆ ತಗೊಂಡು ನನ್ನ ನೋಡಿ ಓಡೋದ್ರೆ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ? ನನ್ನ ಕಣ್ಣು ಮೀರಿ ಮರೆ ಆಗೋಕ್ಕೆ ಬಿಡ್ತೀನ ನಿನ್ನ ಎಂದವನು ಗೋಡೆಗೆ ಹಲ್ಲಿಯಂತೆ ಅಂಟಿದ್ದವಳನ್ನು ಕೈ ಹಿಡಿದೆಡೆದು, ಈ ಕೈನ ಮೀರಿ ಕಾಣೆಯಾಗೋಕ್ಕೆ ಬಿಡ್ತೀನ ನಾನು ಎಂದು ಕೇಳುವಾಗ, ಅದು ವಿರಾಜ್ ಸರ್, ನನ್ನ ಸಿಕ್ಕಾಪಟ್ಟೆ ತಲೆನೋವು ಅಂತ ರಜೆ ಹಾಕ್ತೆ ಅಷ್ಟೇ ಎಂದಳು ನಾಟಕೀಯವಾಗಿ ನಕ್ಕು. ತಲೆನೋವ ಬಂಗಾರಿ? ತಲೆನೋವಿದ್ರೆ ಮನೆಗೆ ಹೋಗಿ ಬಿತ್ಕೋಬೇಕು ತಾನೆ, ಇಲ್ಯಾಕೆ ಬೀದಿಲಿ ಪೇಚಾಡ್ತಿದ್ಯಾ ಎಂದ. ಅದು ರಾತ್ರಿಗೆ ಅಡುಗೆ ಮಾಡಬೇಕಿತ್ತು ವಿರಾಜ್ ಸರ್.
ತರಕಾರಿ ತಗೊಳಕ್ ಬಂದಿದ್ದೆ ಎಂದು ಮತ್ತೊಂದು ಸುಳ್ಳು ಹೇಳಿದ್ಲು. ತರಕಾರಿ ಏನು ಸ್ಕೂಲ್ನಲ್ಲಿ ಸಿಗುತ್ತೇನೆ? ಜಾಸ್ತಿ ಡವ್ ಮಾಡಬೇಡ. ನನ್ನ ಟೆಂಪರ್ ಮೀರಿ ಹೈಪರ್ ಆಗೋಕ್ಕೆ ಮುಂಚೆ ಸತ್ಯ ಬೊಗಳೆ ಎಂದು ಕೋಪಗೊಂಡವನ ನೋಡಿ, ಸ್ಕೂಲ್? ಯಾವ ಸ್ಕೂಲ್? ಇಲ್ಲಿ ಯಾವ ಸ್ಕೂಲ್ ಇದೆ? ಮತ್ತು ನಾನು ಯಾವ ಸ್ಕೂಲಿಗೆ ಬರ್ತೀನಿ? ನಾನೇನು ಓದಬೇಕಾ? ಏನು ಹೇಳ್ತಾ ಇದ್ದೀರ ವಿರಾಜ್ ಸರ್ ಎಂದು ಸಹಜವಾಗಿ ನಗುವಂತೆ ನಗಲು, ಕಿವಿ ಕಾಲಿದೆ ಕಣೆ ಹಾಫ್ ಶರ್ಟ್, ಆದರೆ ನಿನ್ನಂಗೆ ತಲೆ ಕಾಲಿಲ್ಲ. ಅದರಲ್ಲಿ ಮೆದುಳಿದೆ, ಅದಕ್ಕೆ ಬುದ್ಧಿ ಇದೆ. ನೀನು ಹೇಳೋ ಸುಳ್ಳಿಗೆ ಹೌದೌದು ಅನ್ನೋ ಕಾಯಿಲೆ ಇಲ್ಲ. ಸ್ಕೂಲ್ಗೆ ಯಾಕೆ ಬಂದಿದೆ? ಅಲ್ಲಿ ನಿನಗೇನು ಕೆಲಸ? ಆಫೀಸಿಗೆ ರಜೆ ಹಾಕಿ ಬರುವಂಥದ್ದು ಏನಿತ್ತು? ಹೇಳ್ತೀಯಾ ಅಥವಾ ಸ್ಕೂಲ್ಗೆ ಹೋಗಿ ವಿಚಾರಣೆ ನಡೆಸ್ಲಾ ಎಂದು ವಿರಾಜ್ ಹೇಳುತ್ತು ಕೇಳಿದ್ದೆ. ಬಂದಿದ್ದೆ, ನಾನು ಸ್ಕೂಲಿಗೆ ಬಂದಿದ್ದೆ. ಅದು ನಮ್ಮ ಏರಿಯಾ ಹುಡುಗ ಒಬ್ಬ ಸ್ಕೂಲ್ಗೆ ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಬನ್ನಿ ಅಂತ ಕರೆದಿದ್ದ, ಅದಕ್ಕೆ ಬಂದಿದ್ದೆ. ಅವರಮ್ಮ ಮತ್ತು ನಾನು ಇಬ್ಬರು ಬಂದಿದ್ವಿ. ನಿಮಗೆ ರಜೆ ಕೇಳಿದರೆ ಬೈತೀರಾ ಅಂತ ಫೋನ್ ಮಾಡಿದೆ, ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೆ ಅಷ್ಟೇ ಎಂದಳು. ಒಟ್ಟಾರೆ ಬಾಯಿಗೆ ಬಂದ ಸುಳ್ಳದು. ಸರಿಯಾಗಿ ಸಂಸಾರ ಮಾಡಿದರೆ ಯಾರ್ದೋ ಮಗು ಫ್ಯಾಷನ್ ಶೋ ಬದಲು ನಮ್ಮ ಚೋಟಾ ರಾವಣ್ ಶೋಗೆ ಹೋಗಬಹುದಿತ್ತು ಎಂದು ತುಸು ಬೈದ್ರು. ನಂತರ ತಾಳ್ಮೆಯಿಂದ, ನಮಗೇನು ವಯಸ್ಸು ಮೀರಿಲ್ಲ, ಈಗಲೂ ಮನಸ್ಸು ಮಾಡಿದ್ರೆ ಚೋಟಾ ರಾವಣ್, ಮಿನಿ ಮಂಡೋದ್ರಿ ಇಬ್ರಿಗೂ ಚಾನ್ಸ್ ಇದೆ ಎಂದವನು ಅವಳನ್ನು ತನ್ನ ಬಳಿ ಎಳೆದುಕೊಂಡು, ಕೋಆಪ್ರೇಟ್ ಮಾಡ್ತೀಯನ ನೋಡೆ, ಐ ಆಮ್ ರೆಡಿ ಎಂದು ಗುಳಿಕೆನ್ನೆಯಲ್ಲಿ ನಗು ನೀಡುವಾಗ ಸಿರಿಗೆ ತಾನು ಮುಚ್ಚಿಟ್ಟಿರುವ ಸತ್ಯದ ಬಗ್ಗೆಯೇ ಚಿಂತೆ ಆವರಿಸಿತು. ಅವಳ ಕಣ್ಣಲ್ಲಿ ಕಣ್ಣಿಟ್ಟವನಿಗೆ ಅವಳಲ್ಲೇನೋ ಚಿಂತೆ ಆವರಿಸಿರೋದು ಸ್ಪಷ್ಟವಾಗಿತ್ತು. ನನ್ನಿಂದ ನೀನೇನಾದರೂ ಮುಚ್ಚಿಡ್ತಿದ್ಯಾ ಮಂಡೋದ್ರಿ? ತುಸು ಮೆತ್ತಗೆ ಕೇಳಿದ್ದ. ಅವನ ಸಿಹಿಯಾದ ತಂಪಾದ ಧ್ವನಿ ಕೇಳಿದವಳಿಗೆ ಹೌದೆನ್ನುವ ಮನಸ್ಸಾಯಿತು. ಹೇಳು ಮಂಡೋದ್ರಿ, ನೀನು ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಹತ್ತಿರ ಹೇಳು, ಏನಾಯಿತು ಎಂದು ಕೇಳೋದು ನೋಡ್ತಾ ಸತ್ಯ ಹೇಳ ಎಂದು ಆಲೋಚನೆ ಮಾಡ್ತಿದ್ಲು. ಮಂಡು, ನಾನೀನು ಏನೇ ಹೇಳಿದ್ರು ತಾಳ್ಮೆಯಿಂದ ಕೇಳ್ತೀನಿ, ಕೋಪ ಮಾಡ್ಕೊಳ್ಳಲ್ಲ. ಹೇಳು ಏನದು ಎಂದು ಪ್ರೀತಿಯಿಂದ ಕೇಳುವಾಗ ಹೇಗೆ ತಾನೇ ಸುಮ್ಮನೆ ಇರ್ತಾಳೆ. ವಿರಾಜ್ ಸರ್, ನಾನು ರಜೆ ತಗೊಂಡಿದ್ದು ತಲೆನೋವಿಗಲ್ಲ, ಸ್ಕೂಲ್ನಲ್ಲಿ ಎಂದು ಆಕೆ ಸತ್ಯ ಹೇಳುವ ಪ್ರಯತ್ನ ಮಾಡುವಾಗ ದಿಗಂತ್ ಕಡೆಯಿಂದ ಕರೆ ಬಂದಿತ್ತು ವಿರಾಜ್ಗೆ. 1 ಸೆಕೆಂಡ್ ಎಂದವನು. ಹೇಳು ದಿಗಂತ್ ಎನ್ನಲು, ಬಾಸ್ ಕಾರ್ ಪಾರ್ಕಿಂಗಲ್ಲೇ ಇದ್ದೀವಿ, ಎಲ್ಲಿದ್ದೀರಾ ಬಾಸ್? ಕಾರ್ ತಗೊಂಡು ಅಲ್ಲಿಗೆ ಬರ್ತೀನಿ ಎಂದ. ಸರಿ, ನೀನು ನೆಕ್ಸ್ಟ್ ರೋಡ್ನಲ್ಲಿ ಇಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಿದೆ, MV ಬಿಲ್ಡರ್ಸ್ ಅಂತ ಬೋರ್ಡ್ ಇದೆ, ಅಲ್ಲಿ ಕಾರ್ ತಗೊಂಡು ಬಾ ಎಂದು ಅಡ್ರೆಸ್ ಹೇಳುವಾಗ ಬೇಡ ಎಂದು ಜೋರಾಗಿ ಕಿರ್ಚಿದಳು ಸಿರಿ. ಅವಳಿಗೆ ಮಗ ಕೂಡ ಈಗ ದಿಗಂತ್ ಜೊತೆಗೆ ಬರ್ತಾನೆ ಅನ್ನೋ ಸುಳಿವು ಸಿಕ್ಕಿತ್ತು. ವಾಟ್ ಎಂದು ವಿರಾಜ್ ಅವಳ ಕಡೆ ನೋಡಲು, ಅಂದರೆ ನಾನು ನಿಮ್ಮ ಜೊತೆ ಕಾರಲ್ಲಿ ಬರಲ್ಲ, ನಾನು ಮಾರ್ಕೆಟ್ಗೆ ಹೋಗಬೇಕು, ಕಾಲಲ್ಲೇ ಹೋಗ್ತೀನಿ ಬಾಯ್ ಎಂದು ಓಡಬೇಕು. ಅವಳ ಸೆರೆಗಿಡಿಯುವ ವಿರಾಜ್, ದಿಗಂತ್ ನಾನು ಮಂಡೂರಿ ಜೊತೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ನೀನು ಚೋಟುನ ಅವ್ನ ಮನೆಗೆ ಡ್ರಾಪ್ ಮಾಡಿ ಬಾ ಎಂದು ಕರೆ ಕಟ್ ಮಾಡ್ದ. ಈಗ ಅವಳಿಗೆ ನೆಮ್ಮದಿ ಎನಿಸಿ ನಿಟ್ಟುಸಿರು ಬಿಟ್ಟಳು. ಯಾಕೆ ಸೀಮೆಗೆಲ್ಲ ಸುಂದರಿ ಥರ ಆಡ್ತಿದ್ಯಾ? ಸರಿ, ಮಾರ್ಕೆಟ್ಗೆ ನಡ್ಕೊಂಡು ಹೋಗ್ತಾ ಆಗಲೇ ಏನೋ ಹೇಳ್ದಲ್ಲ, ಮುಂದುವರ್ಸು ಎಂದ. ಮಾರ್ಕೆಟ್ಗೆ ನೀವು ಯಾಕೆ ವಿರಾಜ್ ಸರ್, ನಾನು ಹೋಗ್ತೀನಿ ಎಂದಳು. ಸರಿ, ನೀನು ಒಬ್ಬಳೇ ಮಾರ್ಕೆಟ್ಗೆ ಹೋಗು, ನನಗೊಬ್ಬನೇ ಇರೋಕ್ಕಾಗ್ತಿಲ್ಲ ಅಂತ ನನ್ನ ಮಾವನ ಬಳಿ ಬಂದು ಮಾತಾಡ್ತೀನಿ ಎಂದು ಹೆದರಿಸಿದ. ಬೇಡ ಬನ್ನಿ ಎಂದವಳು ಅವನೊಟ್ಟಿಗೆ ಮಾರ್ಕೆಟ್ ಕಡೆಗೆ ಮುಖ ಮಾಡಿದ್ಲು. ಲಂಕಾಧಿಪತಿಗೆ ರಿವರ್ಸ್ ಗೇರ್ ಹಾಕ್ಸೋ ಟ್ಯಾಲೆಂಟ್ ಇದೆ ಕಣೆ ಹಾಫ್ ಶರ್ಟ್ ಎಂದವ ಅವಳ ಜೊತೆ ನಡೆದ. ಮಾರ್ಕೆಟ್ಗೆ ಮರಡಿಗಾಗಿ ಪಾದನಡಿಗೆಯಲ್ಲೇ ಬಂದಿದ್ದನು ವಿರಾಜ್ ಸಿಂಹಾದ್ರಿ. ಸಿರಿಗೆ ಯಾವ ತರಕಾರಿ ತಗೋಬೇಕು, ಯಾಕೆ ತಗೋಬೇಕು ಏನೂ ತಲೆಗೆ ಹೊಳಿತಿಲ್ಲ. ನೆಪಕ್ಕೆ ಮಾರ್ಕೆಟ್ಗೆ ಬಂದಿದ್ಲು. ಆದರೆ ವಿರಾಜ್ ಮಾತ್ರ ಅವಳನ್ನು ಕಾಡೋದಕ್ಕಾಗಿ, ಮಂಡೋದ್ರಿ ನುಗ್ಗೆಕಾಯಿ ತಗೊಳ್ಳೋಣ ಬಾ, ಯಾಕೋ ನುಗ್ಗೆಕಾಯಿ ಬೇಳೆ ತಿನ್ನಬೇಕು ಅನ್ನಿಸ್ತದೆ ಕಣೆ ಎಂದ ಕೊಂಚ ಮೈ ಮುರಿಯುತ್ತಾ. ನಿಮಗೆ ಬೇಕು ಅನ್ಸಿದ್ರೆ ತಗೊಂಡು ಹೋಗಿ ಮಾಡಿಸ್ಕೊಂಡು ತಿನ್ನಿ, ನನ್ನ ತಲೆ ತಿನ್ನಬೇಡಿ ಎಂದಳು ಸಿಟ್ಟಲ್ಲಿ. ವಾಯ್ಸ್ ರೈಸು. ಮಾವನ ಮುಖ ನೋಡಿ ಎಷ್ಟು ದಿವಸ ಆಯಿತು? ನನ್ನ ಬಾಮೈದನ ಮಾತು ಕೇಳಿ ಎಷ್ಟು ವರ್ಷ ಆಯಿತು? ಈಗಲೇ ಹೋಗಿ ಮೀಟ್ ಮಾಡಿ ಮಾತಾಡ್ತೀನಿ ಎಂದು ಹೊರಟ. ಅವನ ಕೈ ಹಿಡಿದು ತಡೆಯುತ್ತಾ, ವಿರಾಜ್ ಸರ್, ಅಂದರೆ ನಾನು ಹೇಳಿದ್ದು ಈಗ ನಾನು ನಿಮ್ಮ ಹೆಂಡತಿ ಅಲ್ಲ, ಅಂದಮೇಲೆ ನೀವು ನಿಮ್ಮ ಭವಿಷ್ಯತ್ನಲ್ಲಿ ಬರುವ ಹೆಂಡತಿ ಕೈನಲ್ಲಿ ಮಾಡಿಸ್ಕೊಂಡು ತಿನ್ನಲಿ ಅಂತ ಅಷ್ಟೇ ಎಂದಳು ಸಮಾಧಾನವಾಗಿ ನಗುತ್ತಾ. ಈ ಭಯ ಭವಿಷ್ಯತ್ನಲ್ಲೂ ಇರಲಿ, ಇಲ್ಲ ನೀನು ಭವಿಷ್ಯ ನನ್ನ ಕೈನಲ್ಲಿ ಕಿಚಡಿ ಆಗತ್ತೆ ಎಂದವ. ಟೊಮೆಟೊ ತಗೊಳ್ತೀಯಾ ಎಂದ. ಬೇಡ. ಈರುಳ್ಳಿ ಎಂದ. ಬೇಡ ಎಂದಳು. ಏನು ಕೇಳಿದ್ರು ಬೇಡ ಬೇಡ ಅಂತಿದ್ಯಾ? ಇನ್ನೇನು ಮಾರ್ಕೆಟ್ ನೋಡೋಕೆ ಬಂದ, ಇಲ್ಲ ತರಕಾರಿ ಮಾರೋರನ್ನ ಮೀಟ್ ಮಾಡೋಕೆ ಬಂದ ಎಂದವನ ಮಾತಿಗೆ, ಜೋಳ ತಗೊಳ್ತೀನಿ ಎಂದು ಜೋಳದ ಅಂಗಡಿಯ ಬಳಿ ಬಂದು ಎಷ್ಟು ಎಂದು ಕೇಳಿದ್ಲು. ಅವನು ಒಂದಿಷ್ಟು ರೇಟ್ ಹೇಳ್ದ. ಆದರೆ ಇವಳು 23 ಮಾಡ್ಕೊಂಡು ಕೊಡಿ
ಎಂದ್ಲು. ಆಗೋದಿಲ್ಲ ಅಕ್ಕ ಎಂದ. ಪರವಾಗಿಲ್ಲ ಬರುತ್ತೆ ಕೊಡಿ ಅಣ್ಣ ಎಂದ್ಲು. ಇಲ್ಲ ಅಕ್ಕ ಬರೋದಿಲ್ಲ ಎಂದ ಅಂಗಡಿಯವನು. ವಿರಾಜ್ಗೆ ಅಂಗಡಿಯವನು ಬರಲ್ಲ ಅನ್ನೋದು ನೋಡಿ ಇವಳು ಬರುತ್ತೆ ಅನ್ನೋದು ಕೇಳಿ ತಾಳ್ಮೆ ಕೆಟ್ಟಿತ್ತು. ಲೇ ಹೋಗಲಿ, ಇನ್ನೂ 20 ತಗೊಳ್ಳೆ, 6 ಬರುತ್ತೆ ಎಂದ. ಇರೋ 4 ಜನರಿಗೆ 6 ಯಾಕೆ ವಿರಾಜ್ ಸರ್ ಎಂದಳು ಬಾಯಿ ತಪ್ಪಿ. 4 ಜನನ ಎಂದು ವಿರಾಜ್ ಪ್ರಶ್ನೆ ಮಾಡಿದಾಗಲೇ ಅವಳಿಗೆ ಅರಿವಾಗಿತ್ತು ತಾನು ಚೋಟುನ ಸೇರಿಸಿ ಹೇಳಿದ್ದು ಎಂದು. ಮುಂದೆ ಹಾಗಾದರೆ ವಿರಾಜ್ ಹತ್ರ ಈಗ ಸಿಕ್ ಬಿದ್ಲಾ ಸಿರಿ? 4ನೇವರು ಯಾರಿದ್ದಾರೆ ಅಂತ ಹೇಳ್ತಾಳೆ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.